ಅವಳು ಹಿಂದೂಗಳ ದೇವತೆ. ಅವಳು ಸಮಸ್ತ ಹಿಂದೂ ಬಾಂಧವರ ತಾಯಿ. ಅವಳು ಸಮಸ್ತ ನಾಡನ್ನು ಕಾಪಾಡ್ತಾ ಇದ್ದಾಳೆ. ಕನ್ನಡದ ನಾಡಿನ ಭುವನೇಶ್ವರಿಯಾಗಿ ಅವಳು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾಳೆ. ದುಷ್ಟರ ಸಂಹಾರವನ್ನು ಮಾಡಲಿಕ್ಕೆ ಪಣ ತೊಟ್ಟು ನಿಂತಹ ಕಂಕಣಬದ್ಧವಾಗಿರುವಂತಹ ಚಾಮುಂಡೇಶ್ವರಿ ತಾಯಿ ದುಷ್ಟರ ಸಂಹಾರ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ನಾವು ಯೋಚನೆಯನ್ನು ಮಾಡಿ ಅದಕ್ಕೆ ಆದಂಥ ಒಂದು ಸಂದೇಶವನ್ನು ಕೊಡ್ತೇವೆ. ವಿಜಯದಶಮಿಯ ದಿನ ದಸರಾ ನಾಡ ಹಬ್ಬ. ದಸರಾ ನಾಡ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ವಿಶ್ವವಿಖ್ಯಾತಿಯನ್ನು ಪಡೆದಿದೆ ಮೈಸೂರಿನ ದಸರಾ. ಅನೇಕ ದುರ್ದೈವದ ಸಂಗತಿಗಳು ಕೂಡ ನಡೆದುಬಿಟ್ಟಿದೆ ನಮಗೆ. ದುಷ್ಟರ ಸಂಹಾರ ಮಾಡಲಿಕ್ಕೆ ನಿಂತಿರೋಂಥ ಚಾಮುಂಡೇಶ್ವರಿ ತಾಯಿ ಎದುರುಗಡೆ ಮಹಿಷಾಸುರ ಮರ್ದಿನಿಯ ಸಂಗತಿ ನಡೀತಂಥ ಘಟನೆಗಳು ನೆನಪು ಮಾಡಿಕೊಂಡು ನಾವು ಕಾರ್ಯವನ್ನು ಮಾಡ್ತೇವೆ. ಅದು ಒಂದು ದುಷ್ಟಕೂಟ ನಮ್ಮ ರಾಜ್ಯದಲ್ಲಿದೆ. ಮಹಿಷಾಸುರ ಯಾರಿದ್ದಾನೆ, ರಾಕ್ಷಸ, ಆ ಮಾನಸಿಕ ಇರುವಂಥ ಒಬ್ಬ ವ್ಯಕ್ತಿ, ಅವನ ಜಯಂತಿಯನ್ನು ಮಾಡುವಂಥ ದುಷ್ಟರ ಸಂಖ್ಯೆಯನ್ನು ಕೂಡ ನಮ್ಮ ದೇಶದಲ್ಲಿದೆ, ನಮ್ಮ ರಾಜ್ಯದಲ್ಲಿದೆ. ಇದೊಂದು ವಿಪರ್ಯಾಸದ ಸಂಗತಿ, ನೋವಿನ ಸಂಗತಿ. ಈಗ ಅದಕ್ಕೆ ಇನ್ನೊಂದಷ್ಟು ಬೇರೆ ರೀತಿಯ ಕಲ್ಪನೆಗಳನ್ನು ಕೊಡ್ತಾ ಇದ್ದಾರೆ. ಯಾರಿಗೂ ಬೇಡದೇ ಇರುವಂಥ ಸಂಗತಿಗಳನ್ನು ಇವರು ತರ್ತಾ ಇದ್ದಾರೆ. ಇದು ಸಮಸ್ತ ಹಿಂದೂ ಧರ್ಮಾಭಿಮಾನಿಗಳಿಗೆ, ಸಮಸ್ತ ಹಿಂದೂ ಸಮಾಜಕ್ಕೆ ಮಾಡ್ತಿರೋಂಥ ಅಪಮಾನದ ಸಂಗತಿ ಅಂತೇಳಿ ನನಗಂತೂ ಅನಿಸ್ತಾ ಇದೆ. ಅವರು ಸಾಹಿತಿಗಳು, ಅವರಿಗೆ ನಾವು ಗೌರವ ಕೊಡ್ತೇವೆ. ಆದರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ. ಅವರು ವಿಗ್ರಹ ಆರಾಧಕರಲ್ಲ. ಅವರು ವಿಗ್ರಹ ಆರಾಧಕರು ಅಲ್ಲದೇ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಸರಾ ಅದರದೇ ಆದಂಥ ಮಹತ್ವವನ್ನು ಪಡೆದಿದೆ. ಇದರಲ್ಲಿ ತುಷ್ಟೀಕರಣದ ನೀತಿಗೆ ಇಲ್ಲಿ ಜಾಗ ಇಲ್ಲ. ತುಷ್ಟೀಕರಣದ ನೀತಿ ಎಲ್ಲಿ ತನಕ ಮಾಡ್ತೀರಿ ನೀವು? ನಿಮ್ಮ ಮನೆಗೆ ಕರ್ಕೊಂಡೋಗಿ ಅವರಿಗೆ ಬಾಗಿನ ಸಮರ್ಪಣೆ ಮಾಡಿ ನಿಮ್ಮಲ್ಲಿರುವಂಥ ಏನು ಬೇಕಾದರೂ ಕೊಡಿ ಅವರಿಗೆ. ಆದರೆ ಚಾಮುಂಡೇಶ್ವರಿ ವೈಭವದ ಮೆರವಣಿಗೆ ಸಂದರ್ಭದೊಳಗಡೆ ಯಾರಿಗೆ ನಂಬಿಕೆನೇ ಇಲ್ಲ ಅಂಥವ್ರ ಬಗ್ಗೆ ನೀವು ಉದ್ಘಾಟನೆಯನ್ನು ಮಾಡಿಸುವಂಥದ್ದು ಇದೊಂದು ದೊಡ್ಡ ಅಪಚಾರ. ರಾಜ್ಯಕ್ಕೆ ಮಾಡಿದಂಥ ಅಪಮಾನ, ಹಿಂದೂ ಸಮಾಜಕ್ಕೆ ಮಾಡಿದಂಥ ಅಪಮಾನ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ಮಾತನ್ನು ಹೇಳಿದ್ದಾರೆ.